ವೆಲ್ಕಮ್ ಟು ಹನುಮಾನ್ ಬ್ಲೆಸ್ಸಿಂಗ್ ಚಾನಲ್. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈ ದಿನ ಯಾವುದನ್ನು ನೋಡಿಸ್ತಾ ಇದ್ದೀನಿ ಅಂದರೆ ಲಿಮಾ ಬೀನ್ಸ್ ಅಥವಾ ತಂಬೆ ಗಿಡ ಅಂತೀರಿ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹೋಗೋಕ್ಕಿರೋ ದಾರಿ ಇದೆ, ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ಏನಾದರೂ ಅವ್ರು ಬಂದರೆ ಇರ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಓನರ್ಸ್ ಇಲ್ಲ. ಇದನ್ನು ತಂಬೆ ಗಿಡ ಅಂತೀರಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಸೇಮ್ ಬೀನ್ಸ್ ಗಿಡದ ಥರನೇ ಇರುತ್ತೆ, ಅಥವಾ ಚಿಕ್ಕಡ ಗಿಡ ಥರನೇ ಇರುತ್ತೆ. ಸೊ ಅದೇ ರೀತಿ ಚಪ್ಪರ ಹಾಕ್ತಾರಲ್ವ, ಆ ಥರ ಹಾಕಿರ್ತಾರೆ. ಬಟ್ ಇದು ದ್ರಾಕ್ಷಿಗೆ ಮಾಡ್ತಿರಲ್ವ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಲ್ಲಿ ಡ್ರಿಂಕ್ಸ್ ಕುಡಿತಿರಲ್ಲ, ಗಾಜಿನ ಬಾಟಲ್ಸ್, ಅದನ್ನು ಕಟ್ಟಿದ್ದಾರೆ. ಏಕೆಂದರೆ ಇಲ್ಲಿ ಕಾಡಂದಿಗಳು ಎಕ್ಸೆಟ್ರಾ ಬೇರೆ ಬೇರೆ ಬರುತ್ತೆ, ಅವು ಸೌಂಡ್ ಮಾಡಿದ್ರೆ ಬರಲ್ಲ ಅಂದ್ಬಿಟ್ಟು. ಸೊ ಈ ಐಡಿಯಾ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇದು ಅವರು ಹಾಕಿದಾರಲ್ವ, ಜಾಸ್ತಿ ಹಬ್ಬಿಬಿಟ್ಟು ಅದೆಲ್ಲ ಚೆನ್ನಾಗಿ ಚಿಗುರಿಬಿಟ್ಟು ಔಟ್ಸೈಡ್ ಸಹ ಬಂದಿದೆ. ಸೊ ನೋಡಿ ಯಾವ ರೀತಿ ಚಿಗುರ್ತಾ ಇದೆ ಅಂದ್ಬಿಟ್ಟು. ನೋಡಿ ಈ ಕಡೆ ಎಲ್ಲ ತುಂಬ ಚಿಗುರ್ತಾ ಇದ್ದಾವೆ. ಆದಷ್ಟು ಮೇಲೆ ಎತ್ತಾಕಬೇಕಾಗಿತ್ತು. ಸೊ ಓನರ್ಸ್ ಇಲ್ಲಿಲ್ಲ, ಅವರು ಯಾವಾಗಲೂ ಬರ್ತಾರೆ. ನೋಡಿ ಇದು 1 ವರ್ಷಕ್ಕೆ ಬೆಳೆ ಆಗಿರೋದ್ರಿಂದ ಅವರು ಫಸ್ಟ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು. ತಂಬೆಕಾಯಿ ನೋಡಿ, ಹೂವು ನೋಡಿ. ಐ ಹೋಪ್ ಎಲ್ಲ ಚೆನ್ನಾಗಿದೆ ಗಿಡ. ನಾನು ಹೂವು ನೋಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೂವು ಯಾವ ರೀತಿ ಬಿಡುತ್ತೆ ಅಂತ ನಿಮಗೂ ಗೊತ್ತು. ಜಾಗ ಇದ್ದರೆ ನೀವು ಅಷ್ಟೇ ಒಂದೊಂದು ಮನೆ ಹತ್ರ ಉಣ್ಕೊಳ್ಬೋದು. ಯಾಕೆಂದರೆ ಈ ತಂಬೆಕಾಯಿ ರೇಟ್ ಜಾಸ್ತಿ ಸಹ ಇದೆ. ಅಥವಾ ಅದನ್ನು ಬೀಜ ಮಾಡಿಕೊಂಡ್ರೆ ಕೆಲವೊಂದು ಪಲಾವ್ಗಳು, ಕೆಲವೊಂದಕ್ಕೆ ಸಾಂಬಾರುಗಳಿಗೆ ಹಾಕಿದ್ರೆ ಸೂಪರಾಗಿರುತ್ತೆ. ಸೊ ಅವ್ರವ್ರ ಇಷ್ಟ. ಬಟ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಮತ್ತು ಇನ್ನೊಂದು ಏನಂದರೆ, ಈ ತಂಬೆ ಎಲೆ ಇರುತ್ತಲ್ವ, ಅಂದರೆ ಸೊಪ್ಪು, ಅದನ್ನು ಯಾವುದೇ ಕಾರಣಕ್ಕೂ ಕುರಿ ಅಥವಾ ಮೇಕೆ ತಿಂದರೆ ಸತ್ತೋಗುತ್ತೆ. ಇದು ನಮ್ಮ ಒಪಿನಿಯನ್, ನಾನು ಡೈರೆಕ್ಟಾಗಿ ನೋಡಿರೋದು. ಬನ್ನಿ ನಿಮಗೆ ನಾನು ಪಿಂದೆಗಳು ನೋಡಿಸ್ತೀನಿ. ನೋಡಿ ಇದೆಲ್ಲ ಪಿಂದೆಗಳು ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು. ಇದರಲ್ಲಿ ಕಾಯಿ ದಪ್ಪ ಆಗಿಲ್ಲ ನೋಡಿಸೋದಕ್ಕೆ. ಕಾಯಿ ದಪ್ಪ ಆಗಿದ್ದರೆ ನಾನು ನಿಮಗೆ ಖಂಡಿತ ನೋಡಿಸ್ತಾ ಇದ್ದೆ, ಆದರೂ ನೋಡಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಮುಟ್ಟಿ ನೋಡಿಸ್ತಾ ಇದ್ದೀನಿ. ಕಾಂಡ ನೋಡಿ ಎಷ್ಟು ದಪ್ಪ ಆಗಿದೆಯೋ. 1 ವರ್ಷ ಟೈಮ್ ತೊಗೊಂಡಿದೆಯಲ್ವ ಅದನ್ನು, ಅದಕ್ಕೆ ಚೆನ್ನಾಗಿದೆ. ನೋಡಿ ದ್ರಾಕ್ಷಿ ಯಾವ ರೀತಿ ಮೇಲಕ್ಕೆ ಹಬ್ಬುತ್ತೋ, ಇದು ಅಷ್ಟೇ ಮೇಲಕ್ಕೆ ಹತ್ತುತ್ತೆ. ಮೇಲಕ್ಕೆ ಹತ್ಬಿಟ್ಟು ಚೆನ್ನಾಗಿ ಅದು ಅರಳುತ್ತೆ. ಸೇಮ್ ದ್ರಾಕ್ಷಿ ತೋಟಕ್ಕೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇದಕ್ಕೂ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಇಲ್ಲಿ ಮಾತಾಡ್ಸೋದಕ್ಕೆ ಯಾವ ಓನರ್ಸ್ ಇಲ್ಲ ಇಲ್ಲಿ. ಸೊ ಅವರು ಇನ್ನು ಮುಂದೆ ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಏಕೆಂದರೆ ಇದು ಬೆಳೆದ ಮೇಲೆ ಬಂದು ಕಿಳಿಸ್ಕೊಂಡು ಹೋಗ್ತಾರೆ, ಅಷ್ಟು ಬಿಟ್ಟು ಬರಲ್ಲ, ಹೆಚ್ಚಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಇದು ಕಾಂಡಗಳು ನೋಡಿ, ಮತ್ತು ಡ್ರಿಪ್ ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂದ್ಬಿಟ್ಟು. ಈ ಕಾಂಡ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂದ್ಬಿಟ್ಟು. ಕಲ್ಲಿನ ಕೂಸುಗಳು ನೋಡಿ ಯಾವ ರೀತಿ ಉಣಿದ್ದಾರೆ ಅಂದ್ಬಿಟ್ಟು. ಇದು ಸೇಮ್ ದ್ರಾಕ್ಷಿ ಸಹ ಮಾಡ್ಬೋದು. ಬಟ್ ಇವ್ರು ಹೆಚ್ಚಾಗಿ ತಂಬೆಕಾಯಿ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಆದಷ್ಟು ಸುಲಿತಾ ಇದ್ರಿ, ಬಟ್ ಅದರಲ್ಲಿ ಏನೂ ಇಲ್ಲ. ನೋಡಿ ನಿಮಗೆ ನೋಡಿಸ್ತಾ ಇದ್ದೀನಲ್ವ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಬರೀ ಕಾಯೇ ಇದೆ, ಬಟ್ ಅದು ಕೆಳಗಡೆ ಬರುತ್ತೆ, ಖಂಡಿತ ಕೆಳಗಡೆ ಬಂದೇ ಬರುತ್ತೆ. ಯಾಕೆಂದರೆ ಇದು ದ್ರಾಕ್ಷಿ ಥರನೇ ಕೆಳಗಡೆ ಬಂದುಬಿಡುತ್ತೆ, ಮೇಲೆ ಇರಲ್ಲ. ಆದರೂ ನಿಮಗೆ ಯಾವುದಾದ್ರೂ ಬಲ್ತಿದ್ರೆ ನೋಡಿಸ್ತೀನಿ. ನೋಡಿ ಎಲ್ಲನೂ ಇನ್ನೂ ಪಿಂದೆಗಳೇ ಇದ್ದಾವೆ, ಇನ್ನೂ ಒಳಗಡೆ ಬೀಜ ಬಂದಿಲ್ಲ. ನೋಡಿ ಕಾಣಿಸುತ್ತೆ, ನಾನು ಝೂಮ್ ಮಾಡಿ ಸಹ ನೋಡಿಸ್ತಾ ಇದ್ದೀನಿ ನಿಮಗೆ. ಬರೀ ಇದೇ ಪಿಂದೆಗಳೇ ಇದ್ದಾವೆ, ಇನ್ನೂ ಗುಚ್ಚನೇ ಇದ್ದಾವೆ, ಒಳಗಡೆ ಇದ್ದಾವೆ, ಸ್ವಲ್ಪ ಮೇಲೆ ಇದೆ, ಹೈಟ್ ಇದೆ ಇದು. ಇಲ್ಲಾಂದರೆ ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟು ಒಂದೊಂದು ಇದೆ, ಒಂದೊಂದು ಬಿಟ್ಟಿಲ್ಲ ಇನ್ನೂ. ಬಟ್ ಇನ್ನೂ ದೊಡ್ಡದಾಗುತ್ತೆ. ಬೇಕಾದರೆ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ. ನಮ್ಮ ಕಡೆ ಇದನ್ನು ತಂಬೆಕಾಯಿ ಅಂತೀರಿ.
ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಲಿಮಾ ಬೀನ್ಸ್ ಅಂತಿದೆ, ಅದನ್ನು ಸರ್ಚ್ ಮಾಡಿ. ಬೇಕಾದರೆ ನಿಮಗೆ ಅದು ಯಾವ ಕಾಯಿ ಅಂತ ಗೊತ್ತಾಗಲಿಲ್ಲ ಅಂದರೆ ಸೊ ಆಗ ನಿಮಗೆ ಗೊತ್ತಾಗುತ್ತೆ. ಇದು ಬೀನ್ಸ್ ಥರ ಇರಲ್ಲ ಅಥವಾ ಚಿಕ್ಕಡಿಕಾಯಿ ಥರ ಇರಲ್ಲ, ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ದಪ್ಪ ಇರುತ್ತೆ ಬೀಜ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದಂಗೆ ಅನಿಸುತ್ತಲ್ವ, ಏಕೆಂದರೆ ಇದು ಫುಲ್ಲು ಹೂ ಬಿಟ್ಟಿದೆ. ಆ ಹೂ ಝೂಮ್ ಮಾಡಿ ಚೆನ್ನಾಗಿರುತ್ತೋ ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ನಾನು. ನೋಡಿ ಆದಷ್ಟು ನೋಡಿ. ಇದನ್ನು ಮೇಲೆ ಎತ್ತಾಕಬೇಕಾಗಿತ್ತು, ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ಚೆನ್ನಾಗಿದೆಯಾ? ನಿಮ್ಗೇನು ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಇಲ್ಲಿ ಚಿಕ್ಕದಾಗಿದೆ ಜಾಗ, ಏಕೆಂದರೆ ಸುತ್ತೂರು ಲೇಔಟ್ಸ್ ಆಗೋಗಿದ್ದಾವೆ, ಇದೊಂದೇ ಇದೆ ಉಳ್ಕೊಂಡಿರೋದು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿಟ್ಟಿದ್ದಾವೆ ಅಂತ ನಿಮಗೆ ಕಾಣಿಸ್ತು ಅಂದ್ಕೊಳ್ತೀನಿ. ಫಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಗುಚ್ಚುಗಳೇ ಬಿಟ್ಟಿದ್ದಾವೆ. ದ್ರಾಕ್ಷಿ ಯಾವ ರೀತಿ ಬಿಡುತ್ತೋ ಇದು ಅದೇ ರೀತಿ ಬಿಡುತ್ತೆ, ಕೆಳಗಡೆ ಬರುತ್ತೆ, ಕಿತ್ಕೊಳ್ಳೋ ಸಹ ಈಸಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಕಟ್ಟಿದ್ದಾರೆ. ಇಲ್ಲಿ ಕಂಬಿ ಕಟ್ಬಿಟ್ಟಿದ್ದಾರೆ ಕಬ್ಬಿಣದ್ದು, ಅದಕ್ಕೆ ಗಾಳಿ ಬಂದಾಗ ಅಲುಗಾಡಿದ್ರೆ ಸೌಂಡ್ ಬರ್ತಾ ಇರುತ್ತೆ, ಯಾವುದೇ ರೀತಿ ಪ್ರಾಣಿಗಳು ಇದರೊಳಗಡೆ ಬರೋದಿಲ್ಲ ಅನ್ನೋದು ಈಗ ಒಂದು ಟೆಕ್ನಿಕ್ ಕಂಡುಕೊಂಡಿದ್ದಾರೆ ರೈತರು ಸಹ. ನಿಮಗೆ ನೋಡಿಸೋದಕ್ಕೆ ನಾನು ಒಂದು ಕಿತ್ಕೊಂಡೆ, ಬಟ್ ಅದರಲ್ಲಿ ಏನೂ ಯೂಸ್ ಇಲ್ಲ. ಅದರಲ್ಲಿ ಏನು ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಎರಡು ಕಿತ್ಕೊಂಡ್ಮೇಲೆ ಒಂದು ಬಲ್ತಿತ್ತು, ಅಷ್ಟು ದಪ್ಪ ಆಗಿತ್ತು. ನಾನೇನು ನೋಡ್ತಾ ಇದ್ದೀನಿ, ನಾನು 2-3 ಕಿತ್ಕೊಂಡು ನೋಡಿದೆ, ಬಟ್ ಕೆಲವೊಂದು ಯೂಸ್ ಇಲ್ಲ. ನಿಮಗೆ ನೋಡಿಸೋದಕ್ಕೋಸ್ಕರನೇ ನಾನು ಹುಡುಕ್ತಾನೇ ಇದ್ದೀನಿ, ಸ್ವಲ್ಪ ದಪ್ಪ ಏನಾದರೂ ಬಂದಿದೆಯೋ ಏನೋ ಅಂತ. ಇನ್ನೂ ಬಲಿಬೇಕಾಗಿದೆ ಇದು, ಬಟ್ ಇದು ಪ್ರಾಣಿಗಳು ತಿನ್ನಬಾರ್ದು ಈ ಸೊಪ್ಪನ್ನು, ಇದು ಡೇಂಜರ್. ಆಲ್ರೆಡಿ ನಾನು ನೋಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ತಂಬೆಕಾಯಿ ಬಗ್ಗೆ ಗೊತ್ತಿದ್ದರೆ ನನಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನೀವು ಯಾವ ರೀತಿ ರೈಸ್ಗಳಿಗೆ ಇಲ್ಲಾಂದರೆ ಸಾಂಬಾರ್ಸ್ ಮಾಡ್ತೀರೋ ಅದನ್ನು ನಂಗೆ ತಿಳಿಸ್ಕೊಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಾಟಲ್ಸ್ ಕಟ್ಟಿದ್ದಾರೆ ಅಂತ. ಈ ಟೆಕ್ನಾಲಜಿ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೂ ಹೇಳಿ, ಏಕೆಂದರೆ ಆ ಟೆಕ್ನಿಕ್ ಕಂಡುಕೊಂಡಿದ್ದಾರಲ್ಲ, ಸೊ ಗ್ರೇಟ್. ಈಗೆಲ್ಲ ರೈತರು ಸಹ ಅಪ್ಡೇಟ್ ಆಗ್ತಿದ್ದಾರೆ ಅಂದ್ಕೊಳ್ಬೋದು. ಚಿಕ್ಕದಾಗಿ ಅವ್ರಿಗೆ ಗೊತ್ತಿರೋ ಅಂಥ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದ್ದಾವೆ ಅದರ ಕಾಂಡಗಳು, ದೊಡ್ಡದಾಗಿದ್ದಾವೆ. ಸೊ ವರ್ಷ ಟೈಮ್ ಅಂತೆ ಇದು ದೊಡ್ಡದಾಗೋದಕ್ಕೆ ವರ್ಷ ಟೈಮ್ ತಗೊಳುತ್ತಂತೆ. ವರ್ಷ ಆದಮೇಲೆ ಬಿಡ್ತಾ ಇರುತ್ತಂತೆ, 1 ವರ್ಷ 2 ವರ್ಷವರೆಗೂ ಬಿಡುತ್ತೆ. ನೋಡಿ ಫ್ರೆಂಡ್ಸ್ ಇಲ್ಲಿ 2 ಬಾಟಲ್ಸ್ ಕಟ್ಟಿದ್ದಾರೆ, ಅವು ಸೌಂಡ್ಗೆ ಬರಲ್ಲ ಅಂತೆ. ನೈಟ್ ಟೈಮ್ ಕಾಡಂದಿಗಳು ಬರುತ್ತಂತೆ ಜಾಸ್ತಿ, ಸೊ ಅವು ಬಂದಾಗ ಇದನ್ನೆಲ್ಲ ನಾಶ ಮಾಡಿಬಿಡುತ್ತಂತೆ, ಅದಕ್ಕಾಗಿ ಅವರು ಕಟ್ಟಿದಾರಂತೆ. ನಾನು ಹುಡುಕ್ತಾನೇ ಇದ್ದೀನಿ ಒಳ್ಳೆ ಕಾಯಿ ಸಿಗುತ್ತೇನೋ ಅಂತ. ನನಗೆ ಇಲ್ಲ, ಎರಡೇ ಬೀಜನ ಕಾಣಿಸಿದ್ದು, ಮತ್ತು ಒಂದು ಬೀಜ ಸಹ ಕಾಣಿಸಿಲ್ಲ. ನನಗೆ ಒಂದು ಮತ್ತೆ ಕಿತ್ಕೊಂಡಿದ್ದೀನಿ, ಸೊ ನೋಡ್ತೀನಿ.
ಫ್ರೆಂಡ್ಸ್ ಸುತ್ತೂರು ಲೇಔಟ್ಸ್ ಆಗಿರೋದ್ರಿಂದ ಮಧ್ಯೆ ಇದೊಂದು ತೋಟ ಸಿಕ್ಕೊಂಡಿದೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಜಾಗ ಚಿಕ್ಕದಾಗಿದೆ. ನೋಡಿ ಫ್ರೆಂಡ್ಸ್ ಹೇಗಿದೆ ತಂಬೆಕಾಯಿ ತೋಟ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೂವು ಬೇಜಾನ್ ಬಿಟ್ಟಿದೆ. ಈಗ ಆ್ಯಕ್ಚುಲಿ ಹೂವು ಪಿಂದೆ ಟೈಮ್ ಅಂದ್ಕೊಳ್ತೀನಿ, ಏಕೆಂದರೆ ಈಗೆಲ್ಲ ಹೂವು ಬಿಟ್ಟಿದೆ ಮತ್ತು ಪಿಂದೆಗಳು ಬಿಟ್ಟಿದ್ದಾವೆ. ಅಷ್ಟು ಬಿಟ್ಟರೆ ಇನ್ನೂ ಕಾಯಿ ಇನ್ನೂ ಬಲ್ತಿಲ್ಲ. ಇನ್ನೂ ಬಲಿಬೇಕಾಗಿದೆ. ಇನ್ನೂ 8 ದಿನ ಇಲ್ಲಾಂದರೆ ಒಂದು 15 ದಿನ ಟೈಮ್ ತಗೊಂಡ್ರೆ ಅದು ಬಲ್ತು ಬಿಡುತ್ತೆ. ನೋಡಿ ಹೂವುಗಳು ಯಾವ ರೀತಿ ಬಿಟ್ಟಿದ್ದಾವೆ ಅಂತ. ಹೂವು ಬಿಟ್ಟಿದೆ. ನಾನು ಕೆಲವೊಂದು ಕಡೆ ಝೂಮ್ ನೋಡಿಸ್ತಾ ಇದ್ದೀನಿ, ಕೆಲವೊಂದು ಕಡೆ ಬೇಗ ಸಹ ಹೋಗ್ತಾ ಇದ್ದೀನಿ. ಇದರಲ್ಲಿ ಒಂದು ಜೇನು ಸಹ ಕಾಣಿಸ್ತು. ಸೊ ಅದಕ್ಕೆ ನಾನು ಸುಮ್ಮನೆ ಮುಂದಕ್ಕೆ ಕೊಟ್ಬಿಟ್ಟೆ. ಅದಕ್ಕೆ ನಾನು ಸುಮ್ಮನೆ ನಾವು ತೊಂದರೆ ಕೊಟ್ಟರೆ ಮತ್ತು ನಮಗೂ ಅದು ತೊಂದರೆ ಕೊಡುತ್ತೆ. ನೋಡಿ ಫ್ರೆಂಡ್ಸ್ ತುಂಬ ಹೂವು ಬಿಟ್ಟಿದ್ದಾವೆ. ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಚಿಕ್ಕ ಚಿಕ್ಕದಾಗಿ ಪಿಂದೆಗಳು ಬಿಟ್ಟಿದ್ದಾವೆ. ನಾನು ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಇದು ಔಷಧಿ ಹೊಡೆಯೋದಕ್ಕೆ. ಸೊ ಇದು ಔಷಧಿ ಹೊಡೆಯೋದಕ್ಕೆ ಅವರು 1 ತಿಂಗಳಿಗೋ 2 ತಿಂಗಳಿಗೋ ನೋಡ್ಕೊಂಡು ಹೊಡಿತಾರಷ್ಟೇ. ಔಷಧಿ ಹೊಡೆಯೋದು ಅದೇ ರೀತಿ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ತಾರೆ. ಇದನ್ನೆಲ್ಲ ಮೇಲೆ ಹಾಕಬೇಕಾಗಿತ್ತು ಆ್ಯಕ್ಚುಲಿ, ಅದು ಕೆಳಗಡೆ ಇದೆ. ಪರವಾಗಿಲ್ಲ, ಕಿತ್ಕೊಳ್ಳೋವಾಗ ಆರಾಮಾಗಿ ಕಿತ್ಕೊಳ್ಬೋದು ಇದರಲ್ಲೂ. ಆ್ಯಕ್ಚುಲಿ ಇನ್ನೊಂದು 8 ದಿನ ಇಲ್ಲಾಂದರೆ 15 ದಿನ ಇದ್ದಿದ್ದರೆ ನಿಮಗೆ ಬೀಜ ಸಮೇತ ನೋಡಿಸ್ತಾ ಇದ್ದೆ. ನೆಕ್ಸ್ಟ್ ಏನಾದರೂ ಅವರೇನಾದರೂ ಬಂದರೆ ಅವ್ರ ಪರ್ಮಿಷನ್ ತಗೊಂಡು ಮತ್ತೆ ವಿಡಿಯೋ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದ್ರ ಬೆಲೆ ತುಂಬ ಇದೆ. $250 ಗ್ರಾಮ್ ಅಂದರೆ 1/4 kg ₹100 ಇದೆ ಇದರ ಪ್ರೈಸು. kg $400 ಬೀಳುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅವರು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೂ ಏನಾದರೂ ಸಿಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ರು. ಮೊದಲೊಂದು ಹೇಳಿದ್ರು ಪರವಾಗಿಲ್ಲ, ಇದರಿಂದ ನಮಗೆ ಲಾಭ ಸಿಗುತ್ತೆ ಪರವಾಗಿಲ್ಲ, ಬಟ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಅಷ್ಟೇ. ಬಟ್ ಅಷ್ಟೊಂದು ಕೆಲಸ ಇದರಲ್ಲಿ ಏನೂ ಆ ಥರದ್ದು ಇರಲ್ಲ ಅಂತ ಸಹ ಹೇಳಿದ್ರು. ಆ್ಯಕ್ಚುಲಿ ನಿಮಗೆ ಹೂವು ಕಾಣಿಸುತ್ತೆ ಅಂದ್ಕೊಳ್ತೀನಿ. ನೀವೇನಾದರೂ ಅಡುಗೆಗಳಿಗೆ ತಂಬೆಕಾಯಿ ಯೂಸ್ ಮಾಡಿದ್ರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಿಳಿಸಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನಿಮ್ದು ಏನಾದರೂ ತಂಬೆಕಾಯಿ ತೋಟ ಇದ್ದರೆ ತಿಳಿಸಿ. ಇಲ್ಲೊಂದು ಹತ್ರ ಮಾತ್ರ ಯಾಕೋ ಯೆಲ್ಲೋ ಕಲರ್ ತಿರುಗಿದೆ. ಇಲ್ಲೊಂದು 2 ಗಿಡ ಮಾತ್ರ ಯೆಲ್ಲೋ ಕಲರ್ ತಿರುಗಿದೆ ನೋಡಿ, ಇಲ್ಲಿ ಅಷ್ಟೇ ಕೆಳಗಡೆ ಬಂದುಬಿಟ್ಟಿದೆ.
2 ಗಿಡ ಯಾಕೋ ಎಲ್ಲ ಕಲರ್ ತಿರುಗಿದೆ ಪಾಪ. ನೋಡಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ನೀರಾವರಿಗೆ ಅಂತ. ಬದಲು ಈ ರೀತಿ ಮಾಡಿದ್ದಾರೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ನೀರಾವರಿ ಇದೆ ಅಂದ್ಬಿಟ್ಟು ಇಲ್ಲಿ ಈ ರೀತಿ ಪಂಪ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.